ಕೊತ್ತಲ್ವಾಡಿದು ಪೇಮೆಂಟ್ ಬಂದಿಲ್ಲ ಅಂತ ಹೇಳಿ ನೀವೊಂದು ವಿಡಿಯೋ ಹಾಕಿದ್ರಿ. ಆ ವಿಡಿಯೋ ಕೂಡ ತುಂಬಾನೇ ವೈರಲ್ ಕೂಡ ಆಗಿತ್ತು. ಆ ಹೌದು ವಿಡಿಯೋ ಮೇಡಮ್. ನೋಡಿ ಪ್ರೊಡ್ಯೂಸರ್ ಡೈರೆಕ್ಟರ್ ನಿಮ್ಮ ಹತ್ರ ಫೋನ್ ಮಾಡಿದ್ಯಾ? ಇಲ್ಲ ಗೊತ್ತಾಯ್ತಾ ಮೇಡಮ್, ಏನಾದ್ರು ವಿಷಯ ಅಂತ? ಇನ್ನು ಯಾವ್ದು ಇನ್ಫಾರ್ಮ್ ಆ ಕಡೆಯಿಂದ ಕಾಲ್ ಬಂದಿಲ್ಲ ಮೇಡಮ್. ಓಕೆ. ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅದಕ್ಕೆ ಹ್ಮ್. ನಾನು ಸ್ಟೇಷನ್ ಹತ್ರ ಹೋಗ್ತಾ ಇದ್ದೇನೆ. ಓಕೆ, ಯಾರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಂತ ಇದ್ದೀರಾ ಸರ್ ಇವಾಗ? ಅಲ್ಲ ಮೇಡಮ್, ಅವ್ರು ನನ್ ಮೇಲೆ ಕೊಟ್ಟಿದ್ದಾರೆ. ಓಕೆ, ನೀವು ಸುಮ್ನೆ ಹೇಳಿದೀರಾ ಅಂತ ಗೊತ್ತಾಯ್ತು. ಅಂದ್ರೆ ಎಲ್ಲ ಪೇಮೆಂಟ್ ಕ್ಲಿಯರ್ ಆಲ್ರೆಡಿ ಆಗೋಗಿದೆ. ಹ್ಮ್ ಹ್ಮ್ ಇವ್ರು ಮತ್ತೆ ಕೊಟ್ಟಿಲ್ಲ ಅಂತ ದೂರ್ ಕೊಟ್ಟಿದ್ದಾನೆ. ಅಂದ್ರೆ ಈ ತರ ಪಬ್ಲಿಕ್ ಮಾಡ್ತಾ ಇದಾರೆ ಅನ್ನೋದಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹ್ಮ್ ಹ್ಮ್ ಅವ್ರು ನೆನ್ನೆ ಕಾಲ್ ಮಾಡಿದ್ರು ಸ್ಟೇಷನ್ ಇಂದ, ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ ಮೇಡಮ್. ನಿಮ್ಗೆ ಎಷ್ಟು ಪೇಮೆಂಟ್ ಆಗ್ಬೇಕಿತ್ತು ಸರ್? ದಿನದಿಷ್ಟು ಪೇಮೆಂಟ್ ಅಂತ ಇರುತ್ತೆ, ನೀವೆಷ್ಟು ಅವರಿಂದ ಎಕ್ಸ್ಪೆಕ್ಟ್ ಮಾಡಿದ್ರಿ? ಮೇಡಮ್ ಮಂತ್ಲಿ ಪ್ಯಾಕೇಜ್ ಮಾತಾಡಿದ್ರು. ಓಕೆ, ಎಷ್ಟಿತ್ತು ಸರ್ ನಿಮ್ದು ಮಂತ್ಲಿ ಪ್ಯಾಕೇಜು? ಮಂತ್ಲಿ ಪ್ಯಾಕೇಜ್ ಮೇಡಮ್, ಅದು ಅಂದ್ರೆ ಪ್ಯಾಕೇಜ್ ಕಡಿಮೆ ಇತ್ತು, ಮತ್ತೆ ಡೈಲಿ ಕನ್ವೀನಿಯನ್ಸ್ ಸೇರಿದ್ರೆ ಮ್ಯಾನೇಜ್ ಆಗ್ತಿತ್ತು ಅದು. ಓಕೆ. ಹಂಗಾಗಿ ನಾನು ಒಪ್ಕೊಂಡಿದ್ದೆ. ನಿಮಗೆ ಅದೇ ಡೈರೆಕ್ಟರ್ ಹೇಳಿರೋ ಪ್ರಕಾರ ನಿಮ್ಗೇನೋ 50,000 ಕೊಟ್ಟಿದಾರಂತೆ. ಅವ್ರು ಹೇಳಿದಾರ ಮೇಡಮ್? ಅಲ್ಲ, ಕೆಲವೊಂದು ಮೂಲಗಳಿಂದ ಬಂದಿರುವಂತಹ ಮಾತುಗಳ ಪ್ರಕಾರ ನಿಮ್ಗೆ 50,000 ಕೊಟ್ಟಿದ್ದಾರೆ ಅಂತೆ ಓಕೆ. ಅನ್ನುವಂಥದ್ದೆಲ್ಲ. ಅಂದ್ರೆ ಮೇಡಮ್ ಅದು ಯಾಕೆಂದ್ರೆ ಅಧಿಕೃತವಾಗಿ ಎಲ್ಲೂ ನನಗೆ ಗೊತ್ತಿಲ್ಲ, ನನ್ ಕೈಗಾಗ್ಲಿ ಕ್ಯಾಶ್ ಆಗ್ಲಿ ಹ್ಮ್. ಕೊಟ್ಟಿಲ್ಲ. ನಿಮ್ಗೆ ಅವ್ರು ಹಾಗಾದ್ರೆ ಕೊಟ್ಟಿದ್ದೀನಿ ಅಂತ ನನಗೆ ಕೊತ್ತಲ್ವಾಡಿ ಬಂದಿರೋದು 10,000 ಮೇಡಮ್. ಕೊತ್ತಲ್ವಾಡಿ ತಂಡದಿಂದ ಯಾವುದೇ ರೀತಿಯ ₹1 ಹಣನೂ ಸಿಕ್ಕಿಲ್ಲ ಅನ್ನುವಂಥದ್ದು ನಿಮ್ಮ 10,000 ರೂಪಾಯಿ ಸಿಕ್ಕಿದೆ ಮೇಡಮ್. 10,000 ರೂಪಾಯಿ ನಾನು ಶೂಟಿಂಗ್ ಅಲ್ಲಿ ಒಂದ್ಸತಿ ಮಾತ್ರ ಕೊಟ್ಟಿದ್ರು ಬಿಟ್ರೆ ಹಾ ಸರ್. ಇನ್ ಯಾವುದೇ ರೀತಿ ದುಡ್ಡುಗಳು ಕೊಟ್ಟಿಲ್ಲ ಮೇಡಮ್. ನೀವು ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಏನಾದ್ರು ಫೋನ್ ಮಾಡಿದ್ರಾ? ಯಾರಾದ್ರೂ ರೆಸ್ಪಾನ್ಸ್ ಮಾಡಿದ್ರಾ? ಇಲ್ಲ ಮೇಡಮ್, ಇದು ಇಷ್ಟೆಲ್ಲ ಆದ್ರೂ ಕೂಡ ಯಾವ್ದು ಕರೆ ಬರ್ಲಿಲ್ಲ ಮೇಡಮ್ ಆ ಕಡೆಯಿಂದ. ಇನ್ ನೆಕ್ಸ್ಟ್ ನೀವೇನ್ ಮಾಡ್ಬೇಕಂತ ಇದ್ದೀರಾ ಸರ್? ಇಲ್ಲ ಮೇಡಮ್, ಅದು ನಾನು ಅದೇ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ನೋಡ್ಬೇಕಲ್ಲ ಮೇಡಮ್ ಯಾವ ತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ನಿಮ್ ತರನೇ ಬೇರೆ ಆರ್ಟಿಸ್ಟ್ ಗಳಿಗೂ ಪೇಮೆಂಟ್ ಪೆಂಡಿಂಗ್ ಇದೆಯಾ? ಕೇಳಿದ್ರ ನೀವ್ ಯಾರ ಹತ್ರ ಆದ್ರೂ? ಮೇಡಮ್ ನಾನ್ ಕೇಳಕ್ ಹೋಗಿಲ್ಲ, ಆದ್ರೆ ಒಂದ್ ಹುಡುಗಿ ಇದ್ ಮಾಡಿದೆ ನೋಡಿ ಮೇಡಮ್, ಸ್ವರ್ಣ ಹೌದು ಅಂತ. ಹಾ. ಅದೊಂದು ಆಡಿಯೋ ವೈರಲ್ ಆಗಿದೆ ಅದು. ಹ್ಮ್. ಅದು ಕೂಡ ಅದಕ್ಕೂ ಆ ಹುಡುಗಿಗೂ ಕೂಡ ಬರ್ಬೇಕಂತೆ ಪೇಮೆಂಟ್. ಅದ್ ಬಿಟ್ರೆ ನನ್ಗೆ ಗೊತ್ತಿಲ್ಲ ಮೇಡಮ್, ಇನ್ನು ಬರ್ಬಹುದು ಯಾರಾದ್ರೂ ಇದ್ದಾರೆ. ನೀವು ಡೈರೆಕ್ಟರ್ಗೆ ಫೋನ್ ಮಾಡಿದ್ರು ಕೂಡ ಪಿಕ್ ಮಾಡ್ಲಿಲ್ವಾ? ಅಲ್ಲ, ಏನು ರೆಸ್ಪಾನ್ಸೇ ಬಂದಿಲ್ವಾ? ಯಾವ ರೀತಿ? ಇಲ್ಲ ಮೇಡಮ್, ನಾನು ವಿಡಿಯೋ ಹಾಕೋದಕ್ಕೂ ಮುಂಚೆ ಕಾಲ್ ಮಾಡಿದ್ದೆ ಅವ್ರಿಗೆ. ಆ ಕಾಲ್ ಮಾತ್ರ ರಿಸೀವ್ ಮಾಡಿದ್ರು ಅವರು. ನಿಮ್ ಮೇಲೆ ಇವಾಗ ಕಂಪ್ಲೇಂಟ್ ಕೊಟ್ಟಿರೋದು ಸರ್ ಯಾರು? ಡೈರೆಕ್ಟರಾ ಆರ್ ಪ್ರೊಡ್ಯೂಸರಾ ಅನ್ನುವಂಥದ್ದು? ಡೈರೆಕ್ಟರ್ ಮೇಡಮ್. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಇವರ ಪೇಮೆಂಟ್ ಕ್ಲಿಯರ್ ಆದ್ರೂ ಕೂಡ ಸುಮ್ನೆ ವಿಡಿಯೋ ಮಾಡಿ ಹಾಕಿದಾರೆ ಅನ್ನುವಂಥ ರೀತಿಯಲ್ಲ? ಹಾ ಮೇಡಮ್, ಅದೇ ರೀತಿಯಲ್ಲಿ ಅಂದ್ರೆ ಮೆನ್ಷನ್ ಏನಂತ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇದು ಮೀಡಿಯಾದಲ್ಲಿ ಹಂಗೆ ಕೇಳುವಾಗ ಅವರೇ ಹೇಳಿದ್ ನನಗೆ. ಹಾಗಾದ್ರೆ ನಿಮ್ಗೆ ಪ್ರೊಡ್ಯೂಸರ್ ಮೇಲೆ ಯಾವುದೇ ರೀತಿಯ ಆರೋಪ ಇಲ್ಲ, ಡೈರೆಕ್ಟರ್ ಮೇಲೆ ಮಾತ್ರ ಇರೋದು? ಹೌದು ಮೇಡಮ್, ಯಾಕೆಂದ್ರೆ ನಮ್ಗೆ ಪ್ರೊಡ್ಯೂಸರ್ ಲಿಂಕೇ ಇಲ್ಲಲ್ಲ ಮೇಡಮ್, ಅವ್ರ ಮೇಲೆ ನಾವು ಆರೋಪ ಹೆಂಗ್ ಮಾಡಕ್ಕಾಗುತ್ತೆ? ಪ್ರೊಡ್ಯೂಸರ್ ಯಾವತ್ತಾದ್ರೂ ಸಿಕ್ಕಿದಾರ ನಿಮ್ಗೆ ಮಾತಾಡ್ಲಿಕ್ಕೆ ಟೀಮ್ ಜೊತೆ ಏನಾದ್ರು? ಇಲ್ಲ ಮೇಡಮ್, ಅವ್ರನ್ನ ನೇರವಾಗಿ ನಾನು ಇದುವರೆಗೂ ಒಂದು ಸಾರಿನೂ ನೋಡಿಲ್ಲ. ಯಾಕೆ ಸರ್, ಯಾವ್ದು ಇವೆಂಟ್ಗೂ ನಿಮ್ಮನ್ನ ಕರೀಲಿಲ್ವಾ? ಇಲ್ಲ ಮೇಡಮ್, ಯಾವ್ದು ಇವೆಂಟ್ಸ್ ನಮ್ಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ಅದು ಹೇಳೇ ಇಲ್ಲ ನಮ್ಗೆ, ಇಂಟಿಮೇಟ್ ಮಾಡಿಲ್ಲ ಅಂದ್ರೆ ನಮ್ಗೆ ಯಾವ್ದು ವಿಚಾರಗಳೇ ಗೊತ್ತಾಗ್ತಿರ್ಲಿಲ್ಲ. ಯಾಕೆ ಬರ್ಬೇಕು ಅಂತ ಅನ್ಕೊಂಡ್ರು ಕರೀತಿರ್ಲಿಲ್ಲ. ಮಾಡಿದಾರೆ ಅನ್ನುವಂಥದ್ದು? ಅಂದ್ರೆ ಈ ಪೇಮೆಂಟ್ ಕ್ಲಿಯರ್ ಆಗಿರ್ಲಿಲ್ವಲ್ಲ ಮೇಡಮ್, ಅಕಸ್ಮಾತ್ ಕೇಳ್ಬಿಟ್ರೆ ಅಂತ. ಪೇಮೆಂಟ್ ಹೋಲ್ಡ್ ಅಲ್ಲಿ ಇತ್ತಲ್ಲ ಮೇಡಮ್. ನೀವ್ ಈ ವಿಷಯ ಆದ್ಮೇಲೆ ಪ್ರೊಡ್ಯೂಸರ್ಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರಾ? ಅಂದ್ರೆ ಅದೇ ಹೇಳ್ದಲ್ಲ ಮೇಡಮ್, ಅವ್ರಿಗೆ ರೀಚ್ ಆಗ್ಲಿ ಅನ್ನೋದಕ್ಕೋಸ್ಕರನೇ ನಾನು ಕಾಲ್ ಮಾಡಿದ್ದು ಮೇಡಮ್ ಅದನ್ನ. ಅಂದ್ರೆ ಆ ವಿಡಿಯೋ ಮಾಡಿದ್ನಲ್ಲ, ಆ ವಿಡಿಯೋ ಮಾಡಿದ ಉದ್ದೇಶನೇ ಅದು. ಅಂದ್ರೆ ಅದು ಆ ಕಡೆಯಿಂದ ಇನ್ನ ಯಾವ್ದು ರೆಸ್ಪಾನ್ಸ್ ಬಂದಿಲ್ಲ ಮೇಡಮ್. ಇನ್ ನಿಮ್ಮ ಮುಂದಿನ ನಡೆ ಯಾವ ರೀತಿ ಇದೆ ಸರ್? ಇನ್ನು ಗೊತ್ತಿಲ್ಲ ಮೇಡಮ್, ಏನಂತಂದ್ರೆ ಈಗ ಇದಿಷ್ಟೆಲ್ಲ ಆಗಿದ್ರು ಆ ಕಡೆಯಿಂದ ಏನೋ ಕಾಲ್ ಬಂದ್ ಮಾತಾಡಿದ್ರೆ ನೇರವಾಗಿ ಕೋರ್ಸ್ ಮಾತಾಡಿದ್ರೆ ಮುಗ್ದೋಗುತ್ತಲ್ಲ ಮೇಡಮ್. ಅದೇ, ಓಕೆ. ಅಲ್ಲ ಸರ್, ಇನ್ನೊಂದೇನು ಅಂತ ಹೇಳಿದ್ರೆ, ಪುಷ್ಪ ಅವರು ಎಲ್ಲರ ಹತ್ರ ಏನಾದ್ರು ಕೇಳಿದ್ರೆ 200 ಕೋಟಿ 300 ಕೋಟಿ ಅನ್ನುವಂತ ಮಾತೆ ಬರ್ತಾ ಇತ್ತು. ಇವಾಗ ಆರ್ಟಿಸ್ಟ್ ಗಳಿಗೆ ಪೇಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಇದು ನೋವಿನ ಸಂಗತಿ ಅಂತ ಹೇಳ್ಬೋದು. ಹೌದು ಮೇಡಮ್. ನೀವು ಅವ್ರ ಹತ್ರನು ಮಾತಾಡಿಸ್ಲಿಕ್ಕೆ ಟ್ರೈ ಮಾಡ್ಬೇಕಿತ್ತಲ್ವಾ ಸರ್? ಇಲ್ಲ ಮೇಡಮ್, ಅದೇ ಹೇಳಿದ್ನಲ್ಲ ಮೇಡಮ್, ಅವ್ರ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ. ಯಾಕೆಂದ್ರೆ ಇದಿಷ್ಟೆಲ್ಲ ನಡೆದಿರೋದ್ರಿಂದ ಅವ್ರಿಗೆ ವಿಷಯ ತಲುಪಿರುತ್ತೆ. ಈಗ ವಿಷಯ ತಲುಪಿರುತ್ತೆ, ಆದ್ರೆ ಆ ಕಡೆಯಿಂದ ಇನ್ನ ಯಾವ್ದು ಕಾಲ್ ಬಂದಿಲ್ಲ ಮೇಡಮ್. ಪ್ರೊಡಕ್ಷನ್ ಇಂದ ಆಗ್ಲಿ ಪ್ರೊಡ್ಯೂಸರ್ ಮೇಡಮ್ ಆದ್ರೂ ಇನ್ನ ಯಾವ್ದು ಕಾಲ್ ಬಂದಿಲ್ಲ. ನೀವು ನೇರವಾಗಿ ಕಾಂಟ್ಯಾಕ್ಟ್ ಇರೋದು ಖಾಲಿ ಡೈರೆಕ್ಟರ್ ಹತ್ರ ಮಾತ್ರ, ಬೇರೆ ಯಾವುದೇ ರೀತಿ ಕಾಂಟ್ಯಾಕ್ಟ್ ಯಾರ ಹತ್ರ ಜೊತೆನೂ ಇಲ್ಲ ನಿಮ್ಗೆ? ಇಲ್ಲ ಮೇಡಮ್.